ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಸಂಡೇ ರಿಯಲ್ ಲೈಫ್ ಸ್ಟೋರೀಸ್ಗೆ ಸುಸ್ವಾಗತ. ಇವತ್ತಿನ ಸ್ಟೋರಿ ಟಾಪಿಕ್ ಬಂದು ನಿನ್ನೆ ದಿನದ ಮನಸ್ತಾಪವನ್ನು ಇಂದಿಗೂ ಹೊತ್ಕೊಂಡು ಬರ್ತಿದ್ದೀರಾ. ಸ್ಯಾಟರ್ಡೆ ಸ್ಟೋರಿ ಯಾರು ಕೇಳಿದ್ದೀರಾ ಅವ್ರಿಗೆ ಸ್ವಲ್ಪ ಐಡಿಯಾ ಇರುತ್ತೆ. ಇದ್ರ ಬಗ್ಗೆನೇ ಸ್ಯಾಟರ್ಡೆ ಸ್ಟೋರಿನ ನಾನು ಪೋಸ್ಟ್ ಮಾಡಿದ್ದೀನಿ. ದಯವಿಟ್ಟು ಯಾರ್ಯಾರು ನೋಡಿಲ್ಲ ಹೋಗಿ ಚೆಕ್ ಮಾಡಿ. ಸೊ ಇದರಿಂದ ಒಳ್ಳೆ ಲೆಸನ್ನ ಕಲಿಬೋದು. ಯಾವಾಗ ನಾವು ಇನ್ನೊಬ್ಬರನ್ನ ನಮ್ಮ ಮನಸ್ಸಲ್ಲಿ ನಾವು ಕ್ಷಮಿಸ್ತೀವೋ ಆಗ ನಮ್ಮ ಹೃದಯ ಹಗುರ ಆಗುತ್ತೆ. ಸೊ ಇದ್ರದ್ದು ಸ್ಟೋರಿ ಬಂದು ಅತ್ತೆ ಸೊಸೆ ನಡುವೆ ನಡೆದಂಥ ಒಂದು ಸಣ್ಣ ಮನಸ್ತಾಪ ಅವರಿಬ್ಬರಿಗೂ ಎಫೆಕ್ಟ್ ಆಗದಿರ ಅವ್ರ ಮನೇಲಿ ಇರೋಂಥವ್ರಿಗೆ ಎಲ್ಲರಿಗೂ ಯಾವ ಥರ ಎಫೆಕ್ಟ್ ಆಗುತ್ತೆ, ಎಸ್ಪೆಷಲಿ ಅವ್ರ ಮೊಮ್ಮಗಳಿಗೆ ಯಾವ ಥರ ಎಫೆಕ್ಟ್ ಆಯಿತು ಅದನ್ನು ಅವ್ರು ಹೇಗೆ ಅರ್ಥ ಮಾಡ್ಕೊಂಡ್ರು, ಹಾಗೆ ಅರ್ಥ ಮಾಡ್ಕೊಂಡಿದ್ದಾದ್ಮೇಲೆ ಹೇಗೆ ಅತ್ತೆ ಸೊಸೆ ಇಬ್ಬರು ಮತ್ತೆ ಒಂದಾದರು ಅನ್ನೋ ಸ್ಟೋರಿ ನಾನು ಪೋಸ್ಟ್ ಮಾಡಿದ್ದೆ. ದಯವಿಟ್ಟು ಹೋಗಿ ಚೆಕ್ ಮಾಡಿ. ಸೊ ಬನ್ನಿ ಇವತ್ತಿನ ಸ್ಟೋರಿನ ಮುಂದುವರಿಸೋಣ. ನಿಮ್ಮ ಮನೇಲಿ ಯಾವ್ದಾದ್ರು ಒಂದು ಮಾತು ಬೈದಿರೋಂಥದ್ದು ಅದು ನೀವು ಇನ್ನೂ ಕ್ಯಾರಿ ಮಾಡ್ತಿದ್ದೀರಾ? 2 ದಿನ 1 ವಾರ ಆದರೂ ನೀವು ಮರಿತಾ ಇಲ್ವಾ? ಒಂದ್ಸರಿ ಯೋಚನೆ ಮಾಡಿ. ಆ ಸಮಸ್ಯೆ ಬರೀ ಅವರು ಹೇಳಿರೋಂಥ ಮಾತಲ್ಲ, ಆ ಮಾತನ್ನ ಮನಸ್ಸಿನಲ್ಲಿ ಇನ್ನೂ ನೀವು ಹಿಡಿದಿಟ್ಕೊಂಡಿದ್ರಲ್ಲ ಅದು ಸಮಸ್ಯೆ. ಇವತ್ತು ನಾನು ನನ್ನ ಜೀವನದಲ್ಲಿ ನಡೆದಂಥ ಒಂದು ಸ್ಮಾಲ್ ಇನ್ಸಿಡೆಂಟ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಆ ಘಟನೆ ಅತ್ತೆ ಸೊಸೆ ಸಂಬಂಧವನ್ನು ಮಾತ್ರ ಅಲ್ಲ, ಕ್ಷಮೆ, ತಾಳ್ಮೆ ಮತ್ತು ಹೊಸದಾಗಿ ಆರಂಭಿಸುವಂಥ ಶಕ್ತಿ ನಾನು ಹೇಗೆ ಕಲ್ತ್ಕೊಂಡೆ ಅನ್ನೋದರ. ಇದು ಕೊರೋನಾ ಟೈಮು. ಮದುವೆಯಾಗಿ ಸುಮಾರು 1 ವರ್ಷ ಆಗಿತ್ತು. ಆಗ ಇನ್ನು ನಾನು ಮನೆ ಎಲ್ಲ ಕೆಲಸಗಳನ್ನ ಕಲಿತಾ ಇದ್ದೆ. ಅಡುಗೆ ಕೆಲಸ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಎಲ್ಲ ರಿಚುವಲ್ಸು ಆಗಿರ್ಬೋದು, ಎಲ್ಲ ನನಗೆ ಹೊಸ್ದು ಅನಿಸ್ತಾ ಇತ್ತು, ಇನ್ನೂ ಕಲಿತಾ ಇದ್ದೆ. ನಮ್ಮ ಅತ್ತೆಗೆ ಎಲ್ಲ ಕೆಲಸನೂ ತುಂಬ ಪರ್ಫೆಕ್ಟಾಗಿ ಮಾಡಬೇಕು, ಅದು ಅವ್ರಿಗಿಷ್ಟ. ಯಾವುದೇ ಕೆಲಸ ಆಗಲಿ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಬೇಕು ಅನ್ನೋದು ಅವರ ಆಸೆ. ಸೊ ನಾನು ಮಾಡೋಂಥ ಎಲ್ಲ ಕೆಲಸದಲ್ಲೂ ಅವರು ಹೀಗಲ್ಲ ಹೀಗೆ ಮಾಡಬೇಕು ಅಂತ ಹೇಳ್ತಿದ್ರು. ಕೆಲವೊಂದು ಸರಿ ಏನಪ್ಪ ಎಲ್ಲ ಕೆಲಸದಲ್ಲೂ ಮಿಸ್ಟೇಕ್ಸ್ನ ಹುಡುಕ್ತಾ ಇದ್ರು. ಆಗ ನನಗನ್ನಿಸ್ತಾ ಇತ್ತು ಇವರೇನು ಮಾಡೋ ಎಲ್ಲ ಕೆಲಸದಲ್ಲೂ ಏನಾದರೂ ಒಂದು ಹೇಳ್ತಾನೆ ಇರ್ತಾರಲ್ಲ ಅಂತ. ಸೊ ಆಗ ಸ್ವಲ್ಪ ಬೇಜಾರಾಗ್ತಿತ್ತು. ಹಾಗೆ ಅದರ ಇನ್ನೊಂದು ಆ್ಯಂಗಲಲ್ಲಿ ನೋಡಿದ್ವಿ ಅಂತಂದರೆ, ಸೊ ಅತ್ತೆ ಬಂದು ಅವ್ರು ಆ ಮನೆಗೆ ಬಂದು ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗಿರುತ್ತೆ. ಸೊ ಅವರು ಎಲ್ಲದನ್ನೂ ಸ್ಟಾರ್ಟಿಂಗಿಂದನೇ ಕಲ್ತ್ಕೊಂಡು ಬಂದಿರ್ತಾರೆ. ಸೊ ಆಗ ಯಾವ ಕೆಲಸ ಯಾವ ಥರ ಮಾಡಬೇಕು ಅನ್ನೋ ಐಡಿಯಾ ಅವ್ರು ಚೆನ್ನಾಗಿರುತ್ತೆ. ನಮ್ಮ ಸಿಚುವೇಶನ್ ಹೇಗಿರುತ್ತೆ ಅಂದರೆ, ನಾವು ಇನ್ನೂ ಆಗ್ತಾನೆ ಆ ಮನೆಗೆ ಹೋದಾಗ ಕಲಿಯೋದು ತುಂಬ ಇರುತ್ತೆ. ಸೊ ಆಗ ಇವ್ರ ಗೈಡೆನ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ನಾವು ಮಾಡೋ ಯಾವುದೇ ಕೆಲಸದಲ್ಲಿ ಅವ್ರು ಹೇಳೋಂಥ ಮಾತನ್ನ ಕೇಳಿದ್ರೆ ನಾವು ಆ ಕೆಲಸನ ನಾವು ಚೆನ್ನಾಗಿ ಇಂಪ್ರೂವೈಸ್ ಮಾಡ್ಕೋಬೋದು. ಸೊ ಎಲ್ಲ ಕೆಲಸದಲ್ಲೂ ಮಿಸ್ಟೇಕ್ಸ್ ಇಲ್ಲದ್ರೆ ಯಾವ ಥರ ಮಾಡಬೇಕು ಅನ್ನೋದನ್ನ ನಾವು ಸೀನಿಯರ್ಸಿಂದ ಕಲಿಬೇಕು ಅನ್ನೋ ಆ್ಯಂಗಲ್ನಲ್ಲೇ ನಾವು ನೋಡ್ಬೋದು. ಹಾಗೆ ನಾನು ನಮ್ಮ ಹೊತ್ತಲ್ಲಿ ನೋಡಿದಂಥ ಒಂದು ಒಳ್ಳೆ ಗುಣ ಏನು ಅಂತಂತಂದರೆ, ನಮ್ಮಿಬ್ಬರ ಮಧ್ಯ ಏನೇ ಮಾತುಕತೆ ಆದರೂ ಅಥವಾ ಏನೇ ಸಣ್ಣ ಮನಸ್ತಾಪ ಇದ್ದರೂ ಅದು ನಾನು ಮನಸ್ಸಲ್ಲಿ ಇಟ್ಕೊತಿದ್ದೆ, ಬೇಜಾರು ಮಾಡ್ಕೊತಿದ್ದೆ, ಮಂಕಾಗಿರ್ತದೆ. ಆದರೆ ನಮ್ಮ ಅತ್ತೆ ಅದನ್ನು ಯಾವುದೇ ಥರ ಮನಸ್ಸಲ್ಲಿ ಇಟ್ಕೊಳ್ದಿರ ನೆಕ್ಸ್ಟ್ ಡೇಗೆ ಅದನ್ನು ಕ್ಯಾರಿ ಮಾಡ್ತಿರ್ಲಿಲ್ಲ. ಹಿಂದಿನ ದಿನ ಏನೇ ಆಗಿದ್ರೂ ಅವರು ಹಿಂದಿನ ದಿನಕ್ಕೆ ಬಿಟ್ಟು ನೆಕ್ಸ್ಟ್ ಡೇನ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ರು. ನನ್ಗೊಂದು ಟೈಮಲ್ಲಿ ಆಶ್ಚರ್ಯ ಆಗ್ತಿತ್ತು, ಇವರೇ ನೆನ್ನೆ ಇಷ್ಟೆಲ್ಲ ನಡೆದಿದ್ರು ಇಷ್ಟು ಏನೂ ನಡೆದಿಲ್ಲ ಅನ್ನೋ ಥರ ಇದ್ದಾರಲ್ಲ ಅಂತ ಅನ್ನಿಸ್ತಾ ಇತ್ತು. ಆಗ ನಾನು ಅದರಿಂದ ಒಂದು ಪಾಠ ಕಲಿತೆ. ನಿನ್ನೆ ಏನಾಯಿತೋ ಅದನ್ನು ನೆನ್ನೆಗೆ ಬಿಡಬೇಕು, ಹಾಗೆ ಇವತ್ತಿನ ದಿನನ ಹೊಸದಾಗಿ ಆರಂಭಿಸ್ಬೇಕು, ಹಾಗೆ ನಮ್ಮ ಸಂಬಂಧ ಇನ್ನೂ ಸುಂದರವಾಗುತ್ತೆ ಅನ್ನೋದು ನಾನು ಅವ್ರ ಕಡೆಯಿಂದ ಕಲಿತೆ. ಹಾಗೆ ಇದರಿಂದ ನಾನು ಇನ್ನೊಂದು ಏನು ರಿಯಲೈಸೇಷನ್ ತಗೊಂಡೆ ಅಂತಂದರೆ, ಸಂಬಂಧಗಳನ್ನ ಉಳಿಸೋರು ಜಗಳ ಮಾಡದೇ ಇರೋದಿಲ್ಲ, ಆ ಜಗಳಗಳನ್ನು ನಾಳೆ ಕ್ಯಾರಿ ಮಾಡದೇ ಇರೋರೇ ಸಂಬಂಧಗಳನ್ನ ಉಳಿಸ್ತಾರೆ. ಹಾಗೆ ಇದರಿಂದ ಇನ್ನೊಂದು ಮೆಸೇಜ್ ಏನು ತಗೋಬೋದು ಅಂತಂದರೆ, ನೋಡಿ, ಅತ್ತೆ ಸೊಸೆ ನಡುವೆ ಮನಸ್ತಾಪ ಬಂದಾಗ ಅದು ಬರೀ ಅವರಿಬ್ಬರಿಗೆ ಮಾತ್ರ ಎಫೆಕ್ಟ್ ಆಗಲ್ಲ, ಇಡೀ ಫ್ಯಾಮ್ಲಿಗೆ ಎಫೆಕ್ಟ್ ಆಗುತ್ತೆ. ಆ ಮನೇಲಿರೋಂಥ ಪ್ರತಿಯೊಬ್ಬರಿಗೂ ಅದು ಎಫೆಕ್ಟ್ ಆಗುತ್ತೆ. ಎಸ್ಪೆಷಲಿ ಮಕ್ಕಳು, ಸಣ್ಣ ಪುಟ್ಟ ಮಕ್ಕಳಿದ್ರೆ ಅವರಿಗೆ ತುಂಬ ಅಂದರೆ ತುಂಬ ಮೆಂಟಲಿ
ಡಿಸ್ಟರ್ಬ್ ಆಗ್ತಾರೆ. ಯಾಕಂದರೆ ಮಕ್ಕಳು ದೊಡ್ಡವ್ರು ಏನು ಮಾಡ್ತಾರೋ ಅದನ್ನ ನೋಡಿನೇ ಕಲಿತಾರೆ. ದೊಡ್ಡವರು ಒಳ್ಳೆ ಅಭ್ಯಾಸನ ಮಾಡಿದ್ರೆ ಮಕ್ಕಳು ಅದನ್ನೇ ಕಲಿತಾರೆ. ಅದೇ ಥರ ದೊಡ್ಡವರು ಮಕ್ಕಳ ಮುಂದೆ ಜಗಳ ಮಾಡ್ತಿದ್ರೆ ಅವ್ರಿಗೆ ಮೆಂಟಲಿ ಅವರು ಡಿಸ್ಟರ್ಬ್ ಆಗ್ತಾರೆ. ಬಟ್ ಅವರು ಅದನ್ನು ಎಕ್ಸ್ಪ್ರೆಸ್ ಮಾಡಲ್ಲ. ಬಟ್ ಅದು ಅವರಿಗೆ ಪರ್ಸ್ನಲ್ ಡೆವಲಪ್ಮೆಂಟ್ ಮೇಲೆ ತುಂಬ ಅಂದರೆ ತುಂಬ ಪರಿಣಾಮ ಬೀಳುತ್ತೆ. ಸೊ ಹಾಗಾಗಿ ನನ್ನ ರಿಕ್ವೆಸ್ಟು, ಈ ಸ್ಟೋರಿ ಕೇಳ್ತಿರೋಂಥ ಎಲ್ಲರಿಗೂ ನಿಮ್ಮ ಮನೇಲಿ ಏನೇ ಸಣ್ಣ ಪುಟ್ಟ ಜಗಳ ಆದರೂ ಮಕ್ಕಳ ಮುಂದೆ ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ. ಹಾಗೆ ಮಕ್ಕಳ ಮುಂದೆ ಯಾವುದೇ ಥರ ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡೋದಾಗಲಿ, ಕೆಟ್ಟ ಶಬ್ದ ಬಳಸೋದನ್ನಾಗಲಿ ಮಾಡೋಕ್ಕೆ ಹೋಗ್ಬಿಡಿ. ಏಕೆಂದರೆ ದೊಡ್ಡವರು ಯಾವ ಥರ ಇರ್ತಾರೋ ಅವ್ರ ಇನ್ಫ್ಲೂಯೆನ್ಸೇ ಮಕ್ಕಳ ಮೇಲೆ ಬೀಳುತ್ತೆ. ಸೊ ಅವ್ರು ಚೆನ್ನಾಗಿ ಬೆಳಿಬೇಕು ಅಂತಂದರೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿ. ಸೊ ಆಗ ಅವ್ರ ಬೆಳವಣಿಗೆಗೆ ನೀವು ಒಂದು ಒಳ್ಳೆ ಸಪೋರ್ಟಿವ್ ಸಿಸ್ಟಮ್ ಆಗ್ತೀರಾ. ಹಾಗೆ ಈ ಕಥೆಯಿಂದ ನಾವು 5 ಕೀ ಲೆಸನ್ಸ್ ಏನು ಕಲಿಬೋದು ಅಂತಂದರೆ, ಯಾರಾದರೂ ನಮ್ಮ ಕೆಲಸದಲ್ಲಿ ಕರೆಕ್ಷನ್ ಹುಡುಕಿದಾಗ ಅದನ್ನು ನಾವು ರಿಜೆಕ್ಷನ್ ಅಂತ ಅರ್ಥ ಮಾಡ್ಕೊಳ್ಬಾರ್ದು. ಎರಡನೇದು, ಎಕ್ಸ್ಪೀರಿಯನ್ಸ್ ಇರೋರು ಏನಾದರೂ ಹೇಳಿದಾಗ ನಾವು ಗೌರವದಿಂದ ಕಲಿಬೇಕು. ಮೂರನೇದು, ನಮ್ಮಲ್ಲಿರುವಂಥ ಈಗೋನ ಕಡಿಮೆ ಮಾಡಿ ರಿಲೇಷನ್ಶಿಪ್ನ ಬೆಳೆಸ್ಬೇಕು. ಹಾಗೆ ನಾಲ್ಕನೇದು, ಯಾವುದೇ ಥರ ಮನಸ್ತಾಪನ ನಾವು ನಾಳೆಗೆ ಕ್ಯಾರಿ ಮಾಡಬಾರ್ದು. ಹಾಗೆ ಐದನೇದು, ಪ್ರತಿದಿನನ ಹೊಸದಾಗಿ ಆರಂಭಿಸೋಂಥ ಅಭ್ಯಾಸ ಬೆಳೆಸ್ಕೊಳ್ಬೇಕು. ಹಾಗೆ ಈ ಕಥೆಯಿಂದ ನೀವು ಏನು ಆ್ಯಕ್ಷನ್ ಸ್ಟೆಪ್ ತಗೋಬೋದು ಅಂತಂದರೆ, ನಿಮ್ಮ ಮನೇಲಿ ಯಾರೊಂದಿಗಾದರೂ ನಿಮಗೆ ಸಣ್ಣ ಮನಸ್ತಾಪ ಇದ್ದರೆ ಅದನ್ನು ಆವತ್ತಿನ ದಿನಕ್ಕೆ ಬಿಟ್ಟು ನೆಕ್ಸ್ಟ್ ಡೇ ಅವನ್ನ ನೋಡಿದ ತಕ್ಷಣ ಒಂದು ಸ್ಮೈಲ್ ಮಾಡಿ ಮಾತಾಡಿಸಿ. ಏಕೆಂದರೆ ಆ ಒಂದು ಸ್ಮೈಲು, ಆ ಒಂದು ಮಾತು ನಿಮ್ಮ ರಿಲೇಷನ್ಶಿಪ್ನ ಚೆನ್ನಾಗಿ ಬಿಲ್ಡ್ ಮಾಡುತ್ತೆ. ಹಾಗೆ ನಿನ್ನೆ ಗೀತಲ್ಲಿ ನಾವು ಕ್ಷಮೆ ಬಗ್ಗೆ ಕಲ್ತ್ಕೊಂಡ್ವಿ. ಹಾಗೆ ಇವತ್ತಿನ ಕಥೆನಲ್ಲಿ ಜೀವನದಲ್ಲಿ ಅದನ್ನು ಹೇಗೆ ಬದುಕಬೇಕು ಅನ್ನೋದನ್ನ ನೋಡಿದ್ವಿ. ಜ್ಞಾನ ಜೀವನದಲ್ಲಿ ಇಳಿದಾಗಲೇ ಅದರ ಪರಿವರ್ತನೆ ಆಗೋದು. ಹಾಗೆ ಇದೇ ಥರ ಒಳ್ಳೆ ಅಭ್ಯಾಸಗಳನ್ನ ನಾನು ನಿಮ್ಮ ಮುಂದೆ ತರೋದಕ್ಕೋಸ್ಕರ ಅಂತಲೇ 21 ಡೇ ಗೃಹಲಕ್ಷ್ಮಿ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ನ ಶುರು ಮಾಡ್ತಿದ್ದೀನಿ. ಅದು ನಿಮ್ಮೆಲ್ಲರಿಗೂ ಗೊತ್ತು, ಜುಲೈನಲ್ಲಿ ಸ್ಟಾರ್ಟ್ ಆಗ್ತಿದೆ. ಯಾವ ಡೇಟ್ಗೆ ಯಾವ ಟೈಮ್ಗೆ ಅಂತ ನಾನು ಅತಿ ಶೀಘ್ರದಲ್ಲೇ ಹಂಚ್ಕೊಳ್ತೀನಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗೃಹಲಕ್ಷ್ಮಿ ಎಂಪರ್ ಹಬ್ VIP ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಹಾಗೆ ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯ ಆದಷ್ಟು ಎಲ್ಲ ಹೆಣ್ಮಕ್ಳಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಸಂಡೇ ಸ್ಟೋರ್ನಲ್ಲಿ ಮಾತಿನ ಶಕ್ತಿ ಬಗ್ಗೆ ಮಾತಾಡ್ತೀನಿ. ಒಂದು ಮಾತು ಸಂಬಂಧವನ್ನು ಕಟ್ಬೋದು, ಅದೇ ಒಂದು ಮಾತು ಸಂಬಂಧವನ್ನು ಒಡಿಬಹುದು. ಮಾತುಗಳನ್ನು ಹೇಗೆ ಆಯ್ಕೆ ಮಾಡಬೇಕು, ಕುಟುಂಬದಲ್ಲಿ ಪ್ರೀತಿ ಹೆಚ್ಚುವಂಥ ಕಮ್ಯುನಿಕೇಷನ್ ಹೇಗಿರಬೇಕು ಅನ್ನೋದನ್ನು ಮುಂದಿನ ಭಾನುವಾರದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.